ನಾವು 12th ಅಲ್ಲೇನೆ ಡಿಸೈಡ್ ಆಗ್ಬೇಕಾ ಅವ್ನ್ CET ಬರೀತಾನ ಕಾಮೆಟ್ಗೆ ಬರೀತಾರ? ಅವು ಆಪ್ಷನಲ್, ವೆರಾಸ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಇಸ್ ಕಂಪಲ್ಸರಿ. ನಮ್ಮ ಕಟ್ ಆಫ್ ಏನಿದೆಯೋ ಆ ಒಂದು ಕಟ್ ಆಫ್ ಮೇಲೆ ಕಾಲೇಜ್ ಸಿಗುತ್ತೆ ವಿನ ನನಗೆ ಇಂಥದೇ ಕಾಲೇಜ್ ಬೇಕು ಅಂತ ಹೇಳಿದ್ರೆ ಅದು ಸಿಗಲ್ಲ. PUC ಯ ಪರ್ಸೆಂಟೇಜು ಸಹ ಇಲ್ಲಿ ಮ್ಯಾಟರ್ ಆಗುತ್ತೆ. 1 ಮಾರ್ಕ್ ವೇರಿಯೇಷನ್ ಆದ್ರೂ ಎಷ್ಟೋ ಸಾವಿರ ರ್ಯಾಂಕ್ ವೇರಿಯೇಷನ್ ಆಗುತ್ತೆ. ಗೌರ್ಮೆಂಟ್ ಗಿಂತಲೂ ಪ್ರೈವೇಟ್ ಹೋದ್ರೆ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ. ಇಲ್ಲಿ ನಾವು ಯಾವ ಕಾಲೇಜು ಸೇರಿದೀವಿ ಅನ್ನೋದಕ್ಕಿಂತ ನಾನು ಹೇಗೆ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್. ಸೊ ಕಾಲೇಜ್ ಇಂಪಾರ್ಟೆಂಟ್ ಒಬ್ಬ ಸ್ಟೂಡೆಂಟ್ಗೆ ಬ್ರಾಂಚ್. ವಿದ್ಯಾರ್ಥಿ ಛಲ ಇತ್ತು ಅಂತಂದ್ರೆ ಪ್ರೈವೇಟ್ ಆಗ್ಲಿ ಗೌರ್ಮೆಂಟ್ ಆಗ್ಲಿ ಯೂನಿವರ್ಸಿಟಿ ಆಗ್ಲಿ ಖಂಡಿತ ಮೇಲಕ್ಕೆ ಬರಬಹುದು. ಪ್ಲೇಸ್ಮೆಂಟ್ ಬ್ರೋಚರ್ ಅಲ್ಲಿ ಏನಿರುತ್ತೆ ಹೌದು, ರಿಯಾಲಿಟಿನಲ್ಲಿ ಅದು ವ್ಯತ್ಯಾಸವಾಗಬಹುದು. ಟಾಪ್ ಕಾಲೇಜಸ್ ಹೈಪ್ ಏನು ಸರ್? ಸ್ಟೂಡೆಂಟ್ಸ್ ಮಾಡಿದಂತ ಅಥವಾ ಮಾಡಬಹುದಾದಂತ ದೊಡ್ಡ ತಪ್ಪು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಇಂಜಿನಿಯರಿಂಗ್, ಮೆಡಿಕಲ್, ಫಾರ್ಮಸಿ, ಅಗ್ರಿಕಲ್ಚರ್ ಇವೆಲ್ಲ ಮತ್ತು ಇನ್ನೂ ಒಂದಷ್ಟು ಹಲವು ಕ್ಷೇತ್ರಗಳಲ್ಲಿ ನೀವೇನಾದರೂ ಮುಂದೆ ಬರಬೇಕು ಅಂದರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನುವಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀಬೇಕಾಗತ್ತೆ. ಇದು ಬರೆದಾದ ನಂತರದಲ್ಲಿ ಬರುವಂತಹ ನಿಮ್ಮ ರ್ಯಾಂಕ್, ನೀವು ತಗೊಳ್ಳುವಂತಹ ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಇದರ ನಂತರದಲ್ಲಿರುತ್ತೆ KCET ಕೌನ್ಸಿಲಿಂಗ್. ಇದು ಒಂದು ದೊಡ್ಡದಾದಂಥ ಪ್ರಾಸೆಸ್. ಆದರೆ ಈ ಪ್ರಾಸೆಸ್ನಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ಗಳನ್ನು ನಮ್ಮ ಯುವಕರು ಎದುರಿಸ್ತಾ ಬರ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮಗೆ ಗೇಮ್ ಚೇಂಜರ್ ಆಗುವಂತಹ ಹಲವಾರು ಟಿಪ್ಸ್ಗಳೊಂದಿಗೆ ನಾನು ನಿಮ್ಮೊಟ್ಟಿಗೆ ಇವತ್ತು ಬಂದಿದ್ದೀನಿ. ನನ್ನ ಜೊತೆ ಇದ್ದಾರೆ 38 ವರ್ಷಗಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥವರು. ಅವರು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಪ್ರಸ್ತುತವಾಗಿ ಯಲಹಂಕದಲ್ಲಿರುವಂತಹ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ತಮ್ಮ ಕಾರ್ಯಪ್ರವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಕಾಡೆಮಿ ಆಫ್ ಅಡ್ವೈಸರಿ ಮೆಂಬರ್ ಸಹ ಆಗಿದ್ದಾರೆ ವೇದಾಂಶ್ ಅಕಾಡೆಮಿಯಲ್ಲಿ. ಬನ್ನಿ ಪ್ರೊಫೆಸರ್ ವಿಜಯ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಈ KCET ಕೌನ್ಸಿಲಿಂಗ್ ಅಲ್ಲಿರುವಂತಹ ಸಾಕಷ್ಟು ಕನ್ಫ್ಯೂಷನ್ಸ್ ಇರ್ಬೋದು, ವಿಧಿವಿಧಾನಗಳಿರ್ಬೋದು, ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮೇಡಮ್. ಎಲ್ಲ ವೀಕ್ಷಕರಿಗೂ ನಮಸ್ತೆ. ಸೊ 38 ವರ್ಷಗಳು ನೀವು ಸೇವೆಯನ್ನ ಸಲ್ಲಿಸಿದ್ದೀರಿ. ಹೌದು. ಮೊದಲಿಗೆ ನಮ್ಮ ವೀಕ್ಷಕರಿಗೆ CET ಅಂದ್ರೆ ಏನು, ಅದು ಯಾರಿಗೆ ಅನ್ನುವ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡಿ. ಸರಿ, ಈಗ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 12ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡ್ತಾರೆ. ಈ 12th ಸ್ಟ್ಯಾಂಡರ್ಡ್ ಆದಮೇಲೆ ಬೇರೆ ಬೇರೆ ಆಯ್ಕೆಗಳು ಇರುತ್ತೆ. ಇಂಜಿನಿಯರಿಂಗು, ಮೆಡಿಕಲ್ಲು, ಹಾರ್ಟಿಕಲ್ಚರು, ಸೆರಿಕಲ್ಚರು, ಫಾರೆಸ್ಟ್ರಿ, ಈ ಥರ ಸುಮಾರು ಆಯ್ಕೆಗಳು ಇರುತ್ತೆ. ಇವೆಲ್ಲ ಪ್ರೊಫೆಷ್ನಲ್ ಕೋರ್ಸಸ್ ಅಂತ ನಾವು ಕರಿತೀವಿ. ಓಕೆ. ಈ ಕಾಲೇಜುಗಳು ಆಯ್ಕೆ ಮಾಡಬೇಕು ಅಂದರೆ ಅದಕ್ಕೊಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ. ಅದನ್ನೇ ನಾವು KCET ಅಂತ ಹೇಳ್ತೀವಿ. ಇದನ್ನು ಕಂಡಕ್ಟ್ ಮಾಡೋರು KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, 18th ಕ್ರಾಸ್ ಮಲ್ಲೇಶ್ವರಂ, ಬೆಂಗಳೂರಲ್ಲಿ ಇದೆ. ಓಕೆ. ಇಲ್ಲಿ 2 ಫೇಸಸ್ಸು. ಮೊದಲು ವಿದ್ಯಾರ್ಥಿಗಳು 12th ಸ್ಟ್ಯಾಂಡರ್ಡ್ ಎಕ್ಸಾಮ್ ಆದಮೇಲೆ ಈ ಎಕ್ಸಾಮಿಗೆ ಅಪಿಯರ್ ಆಗಬೇಕು. ಈ ಎಕ್ಸಾಮ್ ಆದಮೇಲೆ ಈ 12th ಸ್ಟ್ಯಾಂಡರ್ಡು ಮತ್ತು ಈ CET ಆಧಾರದ ಮೇಲೆ ಅವರಿಗೊಂದು ರ್ಯಾಂಕಿಂಗ್ ಅಂತ ಅನೌನ್ಸ್ ಮಾಡ್ತಾರೆ. ಕೆಲವು ಕೋರ್ಸ್ಗಳಿಗೆ PCMB ಅಂಕಗಳನ್ನ ತಗೊಳ್ತಾರೆ, ಕೆಲವು ಕೋರ್ಸ್ಗಳಿಗೆ ಬರೀ PCM, ಕೆಲವು ಕೋರ್ಸ್ಗಳಿಗೆ PCB, ಈ ಥರ ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ವಿಧಾನ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಇವತ್ತು ವಿಚಾರ ಮಾಡ್ತಾ ಇರೋದು ಇಂಜಿನಿಯರಿಂಗ್ ಅಡ್ಮಿಷನ್ಸ್ ಅಂದರೆ ಪ್ರೊಫೆಷನಲ್ ಕೋರ್ಸಸ್. ಅದಕ್ಕೆ CET ರ್ಯಾಂಕಿಂಗ್ ಅಂತ ಕೊಟ್ಟ ಮೇಲೆ ನೀವು ಆಪ್ಷನ್ ಎಂಟ್ರಿ. ಸೊ ಒಬ್ಬ ವಿದ್ಯಾರ್ಥಿಗೆ ಇಂಜಿನಿಯರಿಂಗ್ ಜಾಯಿನ್ ಆಗಬೇಕಂದ್ರೆ ಅಲ್ಲಿ 3 ಥರ ದಾರಿಗಳಿದೆ ಅವನಿಗೆ. 3 ಥರ ದಾರಿ. ಮೊದಲನೇದಾಗಿ ಥ್ರೂ KCET ಕೌನ್ಸಿಲಿಂಗ್. ಈ KCET ಕೌನ್ಸಿಲಿಂಗ್ ಅಂದರೆ ಯಾವುದೇ ವಿದ್ಯಾರ್ಥಿ ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವನು ಒಂದು ಪ್ರವೇಶ ಪಡಿಬೇಕು ಅಂತಂದರೆ ಗೌರ್ಮೆಂಟ್ ಕೋಟಾದಲ್ಲಿ, ಸರ್ಕಾರಿ ಕೋಟಾದಲ್ಲಿ ಅವನು ಶುಲ್ಕ ಏನಿದೆ ಅದು ನಾನು ಆಮೇಲೆ ಮಾತಾಡ್ತೀನಿ, ಶುಲ್ಕ ಎಷ್ಟಿದೆ ಅಂತ. ಆ ಶುಲ್ಕದೊಂದಿಗೆ ಅವನು ಪ್ರವೇಶ ಪಡಿಬೋದು. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಇದನ್ನೇ ಪ್ರಯತ್ನ ಮಾಡ್ತಾರೆ, ಯಾಕಂದರೆ ಇದು ಗೌರ್ಮೆಂಟ್ ಕೋಟಾದಲ್ಲಿ ಬರುತ್ತೆ.
ಇನ್ನು ಎರಡನೇದು ಕಾಮೆಡ್-ಕೆ ಅಂತ. ಹ್ಮ್ ಇದು ಕನ್ಸೋರ್ಟಿಯಂ ಆಫ್ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಡೆಂಟಲ್ ಅಸೋಸಿಯೇಷನ್ ಅವರು ಮಾಡಿರೋದು. ಹ್ಮ್ ಇದು ಆಲ್ ಇಂಡಿಯಾ ಟೆಸ್ಟ್. ಓಕೆ ಈ KCET ಬಂದ್ಬಿಟ್ಟು ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ. ವೇರಾಸ್ ಕಾಮೆಡ್-ಕೆ ಅಂದರೆ ಈ ಭಾರತದಲ್ಲಿರ್ತಕ್ಕಂಥ ಯಾವುದೇ ರಾಜ್ಯದ ವಿದ್ಯಾರ್ಥಿ ಅದನ್ನು ಬರೀಬೋದು ಮತ್ತು ಅವನಿಗೆ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಸಿಗುತ್ತೆ. ಹ್ಮ್ ಸೊ ಇದರ ಒಂದು ಆ, ಅನುಕೂಲ ಕಾಮೆಡ್-ಕೆ ಅನ್ನೋರು ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿ ಒಂದು ಸ್ವಲ್ಪ ಶುಲ್ಕ ಬೇರೆ ಇರುತ್ತೆ, ಈ CET-ಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ಅದು ಎರಡನೇ ಆಯ್ಕೆ. ಹ್ಮ್ ಈ ಎರಡೂ ಆಯ್ಕೆಯಲ್ಲೂ ಅವನಿಗೆ ಯಾವುದೇ ವಿದ್ಯಾರ್ಥಿಗೆ ಸಿಗಲಿಲ್ಲ ಅಂದರೆ ಮೂರನೇದಾಗಿ ಡೈರೆಕ್ಟ್ ಕೋಟಾ ಇರುತ್ತೆ, ಅಂದರೆ ಮ್ಯಾನೇಜ್ಮೆಂಟ್ ಕೋಟಾ. ಹ್ಮ್ ಆದರೆ ಇವತ್ತು ನಾವು ನಮ್ಮ ಒಂದು ಈ ಡಿಸ್ಕಷನ್ನು CET ಆಪ್ಷನ್ ಎಂಟ್ರಿ ಬಗ್ಗೆ ಸೀಮಿತ ಮಾಡೋಣ. ಓಕೆ CET ಆಪ್ಷನ್ ಎಂಟ್ರಿ ಅಂದ್ರೇನು, ಹೇಗೆ ಮಾಡಬೇಕು, ಅದರಲ್ಲಿ ಏನು ಮಾಡಬಾರ್ದು, ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಇದರಲ್ಲಿ ಡೀಪ್ ಆಗಿ ಹೋಗೋದಕ್ಕೂ ಮುನ್ನ ಒಂದು ನನಗೆ ಕ್ವಿಕ್ ಕ್ವೆಶ್ಚನ್ ಬರ್ತಾ ಇರೋದು, ನಾವು 12th ಅಲ್ಲೇನೆ ಡಿಸೈಡ್ ಆಗ್ಬೇಕಾ ಅವ್ನು CET ಬರೀತಾನ ಕಾಮೆಡ್-ಕೆ ಬರೀತಾರ ಅಂತ? ಹೌದು. ಈಗ ಕೆಲವು ವಿದ್ಯಾರ್ಥಿಗಳು ಅಥವಾ ಅವ್ರ ಪೇರೆಂಟ್ಸು ಹ್ಮ್ 10th ಎಕ್ಸಾಮ್ ಆದಮೇಲೆ ಡಿಸೈಡ್ ಮಾಡ್ತಾರೆ ಹ್ಮ್ ಅವನು ಡಾಕ್ಟರ್ ಅಥವಾ ಮೆಡಿಕಲ್ ಆ ಥರ ಹೋಗಬೇಕು ಅಂತಂದರೆ PCMB-ನ ಆಯ್ಕೆ ಮಾಡ್ಕೊಳ್ತಾರೆ, ಹ್ಮ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಓಕೆ ಇನ್ನು ಕೆಲವರು ಡಿಸೈಡ್ ಮಾಡ್ತಾರೆ ಇಲ್ಲ ಇಂಜಿನಿಯರಿಂಗ್ ಅಂತ. ಇಂಜಿನಿಯರಿಂಗಲ್ಲಿ ಸಾಮಾನ್ಯವಾಗಿ ಕಂಪ್ಯೂಟರ್ ಓರಿಯೆಂಟೆಡ್ ಕೋರ್ಸ್ಗಳು ಜಾಸ್ತಿ ಇರೋದ್ರಿಂದ PCMC ತಗೊಳ್ತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. ಹ್ಮ್ ಆಮೇಲೆ ಎಲೆಕ್ಟ್ರಾನಿಕ್ಸು ಇರುತ್ತೆ, ಈ ರೀತಿ ಆಮೇಲೆ ಬಯೋಟೆಕ್ನಾಲಜಿ ಇರುತ್ತೆ, ಆಯ್ಕೆಗಳಿರುತ್ತೆ. ಅದಕ್ಕೆ KCET ಅವರು ಒಂದು ಕಾಮನ್ನು ಮ್ಯಾಂಡೇಟ್ರಿಯಾಗಿ ಏನು ಫಿಕ್ಸ್ ಮಾಡಿದ್ದಾರೆ ಅಂದರೆ ಪ್ರವೇಶ ಮಾಡಲಿಕ್ಕೆ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಕಡ್ಡಾಯವಾಗಿ ಪಾಸ್ ಆಗಿರಬೇಕು. ಉಳಿದಂಥ ಆಪ್ಷನ್ನು ಕೆಮಿಸ್ಟ್ರಿ ಆದರೂ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆದರೂ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆದರೂ ಆಗಿರ್ಬೋದು, ಬಯಾಲಜಿ ಆದರೂ ಆಗಿರ್ಬೋದು, ಅವು ಆಪ್ಷನಲ್. ವೆರಾಸ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇಸ್ ಕಂಪಲ್ಸರಿ. ಓಕೆ, ಸೊ ಈಗ ನಾವು ಬ್ರೀಫ್ ಆಗಿ ಹೇಳೋದಾದ್ರೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ಒಂದ್ಸಲ ನಮ್ಮ ಯುವಕರಿಗೆ ಏನು ಅದರ ಹಿಂದಿನ ಪ್ರಿಪರೇಷನ್ ಹೇಗಿರಬೇಕು ಅಂತ ಒಂದು ಹೌದು. ಹೇಳಿ. ಈ ಆಪ್ಷನ್ ಎಂಟ್ರಿ ಅಂತಂದರೆ ನಿಮಗೆ ಇಷ್ಟವಾಗಿರುವ ಕೋರ್ಸು ಮತ್ತು ಕಾಲೇಜು, ಇಲ್ಲಿ ಎರಡು ಅಂಶ ಬಹಳ ಇಂಪಾರ್ಟೆಂಟು. ಒಂದು, ನನಗಿಂಥ ಕಾಲೇಜೇ ಬೇಕು. ಸುಮಾರು ಒಂದು 220 ಕಾಲೇಜಸ್ ಇದೆ ಅಂದ್ಕೊಳ್ಳಿ ನಮ್ಮ ರಾಜ್ಯದಲ್ಲಿ. ಈ 220 ಕಾಲೇಜಲ್ಲಿ ನನಗಿಂತಹದೇ ಕಾಲೇಜ್ ಬೇಕು ಮತ್ತು ಇಂತಹದೇ ಕೋರ್ಸನ್ನು ನಾನು ಓದಬೇಕು ಆ ಕಾಲೇಜಲ್ಲಿ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಏನಂದರೆ CET ಆಪ್ಷನ್ ಎಂಟ್ರಿ. ಅಂದರೆ ನೀವು ಆಪ್ಷನ್ಸನ್ನು ಅಲ್ಲಿ ಎಂಟ್ರಿ ಮಾಡಬಹುದು ಪೋರ್ಟಲಲ್ಲಿ. ಅದಕ್ಕಿಂತ ಮುಂಚೆ ಏನೇನು ಪ್ರಕ್ರಿಯೆ ಇರುತ್ತೆ ಅಂದರೆ CET ರ್ಯಾಂಕಿಂಗ್ ಅನೌನ್ಸ್ ಆದಮೇಲೆ ಅವ್ರಿಗೊಂದು ಸೀಕ್ರೆಟ್ ಕೀ ಮತ್ತು ಲಾಗಿನ್ ID, ಯೂಸರ್ ID, ಪಾಸ್ವರ್ಡ್ ಎಲ್ಲ ಕೊಡ್ತಾರೆ. ಓಕೆ, ಅವರು ಇಟ್ ಇಸ್ ಅನ್ ಆನ್ಲೈನ್ ಪ್ರೋಸೆಸ್. ಆಪ್ಷನ್ ಎಂಟ್ರಿ ಈಸ್ ಎ ಆನ್ಲೈನ್ ಪ್ರೋಸೆಸ್. ನೀವು ಮನೆಯಲ್ಲೇ ಕೂತ್ಕೊಂಡು, ಮೊದಲು ಹೇಗಿತ್ತು ಮೇಡಮ್ ಅಂದರೆ, ಮೊದಲು ಎಲ್ಲರೂ ಈ ಮಲ್ಲೇಶ್ವರಂ ಆಫೀಸಿಗೆ ಬಂದು ಅಲ್ಲಿ ಅವರವರ ಒಂದು ರ್ಯಾಂಕ್ ಪ್ರಕಾರ ಅಲ್ಲೇ ಸೀಟನ್ನು ಆಯ್ಕೆ ಮಾಡ್ಕೋಬೋದಾಗಿತ್ತು. ಆದರೆ ತುಂಬ ದೂರದಿಂದ ಗುಲ್ಬರ್ಗ, ಬೀದರ್, ರಾಯಚೂರು, ಬೆಳಗಾಂ ಕಡೆಯಿಂದ ಬರೋರಿಗೆ ತುಂಬ ದೂರ ಆಗ್ತಿತ್ತು. ಮೊದಲೆಲ್ಲ ಈ ಪ್ರಕ್ರಿಯೆ ಇತ್ತು. ಈಗ ಸುಮಾರು ವರ್ಷದಿಂದ ಇದನ್ನು ಆನ್ಲೈನ್ ಮಾಡಿದ್ದಾರೆ. ಸೊ ಆನ್ಲೈನ್ ಮಾಡಿದ ಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಮನೆಯಲ್ಲೇ ಕೂತ್ಕೊಂಡು CET ವೆಬ್ ಪೋರ್ಟಲ್ಗೆ ಹೋಗಿ cetonline.karnataka.gov.in ಇದು ವೆಬ್ಸೈಟ್. ಈ ವೆಬ್ಸೈಟಿಗೆ ಹೋಗಿ ಪೋರ್ಟಲಲ್ಲಿ ಹೋಗಿ ಅವರು ತಮಗೆ ಇಷ್ಟವಾಗಿರುವ ಆಯ್ಕೆಗಳನ್ನು ಮಾಡ್ಕೋಬೋದು. ಇದು CET ಪ್ರೋಸೆಸ್. ಓಕೆ, ಈಗ ಈ ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ಳುವಾಗ ನಮ್ಗಿನ್ನ ರ್ಯಾಂಕ್ ಬಂದಿರಲ್ಲ ಅಥವಾ ಬಂದ ಮೇಲೆ ರ್ಯಾಂಕ್ ಬಂದ ಮೇಲೆನೆ CET ಆಪ್ಷನ್ ಎಂಟ್ರಿ ಮಾಡೋದು. ಹೌದು. ಹಾಗಾದ್ರೆ ಈ ರ್ಯಾಂಕಿಂಗ್ ಬರ್ಬೇಕಂದಾಗ ಕಟ್ ಆಫ್ ಮೇನ್ ಕಟ್ ಆಫ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೇಗೆ ಡಿಸೈಡ್ ಆಗುತ್ತೆ ಸರ್ ಕಟ್ ಆಫ್? ಕಟ್ ಆಫ್ ಅಂತಂದ್ರೆ ಏನು ಅಂದರೆ, ಈಗ ಮೊದಲನೇ ರ್ಯಾಂಕಲ್ಲಿಂದ ಸುಮಾರು 2 ಲಕ್ಷ ಚಿಲ್ಲರೆ ರ್ಯಾಂಕ್ವರೆಗೂ ಅನೌನ್ಸ್ ಮಾಡ್ತಾರೆ CET ರ್ಯಾಂಕಿಂಗು. ಈ ರ್ಯಾಂಕ್ ಹೇಗೆ ಡಿಸೈಡ್ ಆಗುತ್ತೆ ಅಂದರೆ, ನೀವು PUCಯಲ್ಲಿ ಒಂದು 90%, 95%, 80% ಯಾವುದೋ ಒಂದು ಪರ್ಸೆಂಟೇಜ್ ಬಂದಿರುತ್ತೆ. ಅದು ಒಂದೇ ಆಧಾರದ ಮೇಲೆ ರ್ಯಾಂಕಿಂಗ್ ಬರಲ್ಲ. ಅದನ್ನು 50% ವೆಯ್ಟೇಜ್ ಕೊಡ್ತಾರೆ. ಇನ್ನು 50% ವೆಯ್ಟೇಜು CET ಎಕ್ಸಾಮು, ಅದರಲ್ಲೂ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್, ಇಂಜಿನಿಯರಿಂಗಿಗಾದರೆ ಆ ಮೂರರಲ್ಲಿ 180 ಮಾರ್ಕ್ಸಿಗೆ ಏನಿರುತ್ತೆ ಅದನ್ನು ಆ್ಯಾವ್ರೇಜ್ ಮಾಡಿ CET ಎಕ್ಸಾಮು 50% ವೆಯ್ಟೇಜು ಮತ್ತು PUCದು 50% ವೆಯ್ಟೇಜ್ ಎರಡನ್ನೂ ಆ್ಯಾವ್ರೇಜ್ ಮಾಡಿ ರ್ಯಾಂಕನ್ನು ನಿರ್ಧಾರ ಮಾಡ್ತಾರೆ. ಇದು ಒಂದು ಆಟೋಮೆಟಿಕ್ ಪ್ರೋಸೆಸ್. ಸಾಫ್ಟ್ವೇರ್ ಇರುತ್ತೆ, ಅದು ಆಟೋಮೆಟಿಕ್ಕಾಗಿ ರ್ಯಾಂಕ್ ಅನೌನ್ಸ್ ಆಗುತ್ತೆ. ಈ CET ಕಟ್ ಆಫ್ ರ್ಯಾಂಕ್ ಅಂತಂದರೆ ತುಂಬ ಪ್ರತಿಭಾವಂತ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬರ್ತಾನೆ, ಆಮೇಲೆ ಸೆಕೆಂಡು, ಥರ್ಡು, ಹೀಗೆ ಅಪ್ ಟು 2 lakhsವರೆಗೆ ಹೋಗುತ್ತೆ. ನಿಮ್ಮ ಕಟ್ ಆಫ್ ರ್ಯಾಂಕಿಂಗ್ ಪ್ರಕಾರ ಅನುಗುಣವಾಗಿ ನಿಮಗೆ ಕಾಲೇಜ್ ಸಿಗುತ್ತೆ.
ನಮಗೆ ಬೇಕಾದ ಕಾಲೇಜು ಸಿಗೋದಿಲ್ಲ. ನಮ್ಮ ಕಟ್ ಆಫ್ ಏನಿದೆಯೋ ಆ ಒಂದು ಕಟ್ ಆಫ್ ಮೇಲೆ ಕಾಲೇಜ್ ಸಿಗುತ್ತೆ ವಿನ ನನಗೆ ಇಂಥದೇ ಕಾಲೇಜ್ ಬೇಕು ಅಂತ ಹೇಳಿದ್ರೆ ಅದು ಸಿಗಲ್ಲ. ಅದಕ್ಕೆ ಇಂಪಾರ್ಟೆಂಟು ನಮ್ಮ ಕಟ್ ಆಫ್ ಅಂದರೆ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು. ಯಾರು ತುಂಬ ಒಳ್ಳೆ ರ್ಯಾಂಕ್ ತೆಗಿತಾರೋ ಅವರಿಗೆ ಸ್ವಲ್ಪ ಆಯ್ಕೆಗಳು ಜಾಸ್ತಿ ಇರುತ್ತೆ, ಅವ್ರಿಗೆ ಇಷ್ಟವಾದ ಕಾಲೇಜು ಮತ್ತು ಇಷ್ಟವಾದ ಕೋರ್ಸ್ ತಗೊಳ್ಳಿಕ್ಕೆ. ಸೊ ಈಗ ನಾನು ಮ್ಯಾಕ್ಸಿಮಮ್ ನನಗೆ ಹೈಯೆಸ್ಟ್ ಅಂದರೆ ಲೋಯೆಸ್ಟ್ ರ್ಯಾಂಕ್ ಇದರಲ್ಲಿ, ಸೊ ಕಡಿಮೆ ರ್ಯಾಂಕ್ ಬರಬೇಕು ಅಂತಂದ್ರೆ ನನ್ನ PUCಯ ಪರ್ಸೆಂಟೇಜು ಸಹ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಸಾಮಾನ್ಯವಾಗಿ PUCಯಲ್ಲಿ ಎಲ್ಲರೂ ಚೆನ್ನಾಗಿ ಅಂಕ ತೆಗಿತಾರೆ. ಬಟ್ ಎಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ CETಯಲ್ಲಿ 180 ಮಾರ್ಕ್ಸ್, ಫಿಸಿಕ್ಸ್ 60, ಕೆಮಿಸ್ಟ್ರಿ 60, ಮ್ಯಾಥಮೆಟಿಕ್ಸ್ 60, 180 ಮಾರ್ಕ್ಸ್ಗೆ 30ರಿಂದ 180ವರೆಗೂ ವೇರಿಯೇಷನ್ ಇರುತ್ತೆ. ಕೆಲವರಿಗೆ 30 ಬರ್ಬೋದು, 32 ಬರ್ಬೋದು. 1 ಮಾರ್ಕ್ ವೇರಿಯೇಷನ್ ಆದ್ರೂ ಎಷ್ಟೋ ಸಾವಿರ ರ್ಯಾಂಕು ವೇರಿಯೇಷನ್ ಆಗುತ್ತೆ. 60 ಬರ್ಬೋದು, 100 ಬರ್ಬೋದು. 180ಕ್ಕೆ 170 ಬಂದವನು ತುಂಬಾ ಒಳ್ಳೆ ರ್ಯಾಂಕ್ ಬರುತ್ತೆ. ಹಾಗೆ 30-40 ರ್ಯಾಂಕ್ ಬಂದವರು ತುಂಬಾ ಲೋ ರ್ಯಾಂಕ್ ಬರುತ್ತೆ. ಸೊ ದಿಸ್ ರ್ಯಾಂಕಿಂಗ್ ಈಸ್ ಮೇನ್ಲಿ ಡಿಪೆಂಡ್ಸ್ ಆನ್ ದೀಸ್ 2 ಕ್ರೈಟೀರಿಯಾ, PUC ರಿಸಲ್ಟು ಮತ್ತು ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಸರ್, ವಿತ್ ಯುವರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಬ್ಬ ಸ್ಟೂಡೆಂಟ್ಗೆ KCET ಮಾತ್ರ ಅಂತಾನೆ ಅವ್ನು ಡೆಡಿಕೇಟೆಡ್ ಆಗಿ ಪ್ರಿಪೇರ್ ಆಗ್ತಾನೆ. ಸೊ ಇಲ್ಲಿ ಅವನ 12th ಪರ್ಸೆಂಟೇಜ್ದು 50 ತಗೊಳ್ತೀರಾ, 50% ಕನ್ಸಿಡರೇಷನ್ ಇರುತ್ತೆ ಅಂದಾಗ ಅದು ಎಷ್ಟು ಮ್ಯಾಟರ್ ಆಗುತ್ತೆ, ಇದು ಎಷ್ಟು ಪಾತ್ರ ವಹಿಸುತ್ತೆ ಎರಡು ಅಂತ ಹೇಳಿ. PUC ಎಕ್ಸಾಮ್ ಆಗೋವರೆಗೂ ಅವರು PUCಗೆ ಫೋಕಸ್ ಮಾಡಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿಲೇಬೇಕು, ಅದು ಕಡ್ಡಾಯ. ಅದಾದ ನಂತರ ನಿಮಗೇನು ಒಂದು 25 ದಿವಸದಿಂದ 1 ತಿಂಗಳು ಟೈಮ್ ಇರುತ್ತೆ CET ಎಕ್ಸಾಮಿಗೆ. ಆವಾಗ ಸೀರಿಯಸ್ ಆಗಿ ಕೆಲವ್ರು ಏನು ಮಾಡ್ತಾರೆ, ಫೋಕಸ್ ಮಾಡಿ ಪ್ರತಿನಿತ್ಯವೂ ಹಾರ್ಡ್ ವರ್ಕ್ ಮಾಡಿ CETಗೂ ಫೋಕಸ್ ಮಾಡಿ ಅಲ್ಲಿಯೂ ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಏನಂದರೆ ಸ್ವಲ್ಪ PUC ಎಕ್ಸಾಮ್ ಆದಮೇಲೆ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಫೋಕಸ್ ಕಡಿಮೆ ಮಾಡಿದರೆ ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಅವರವರ ವಿದ್ಯಾರ್ಥಿಗಳ ಒಂದು ಅನುಗುಣವಾಗಿ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ಹಂಗೆ ಕೇಳ್ಪಟ್ಟಿರೋದು ಕನ್ನಡ ಲ್ಯಾಂಗ್ವೇಜೂ ಇರುತ್ತೆ ಟೆಸ್ಟ್ ಅಂತ. ಕನ್ನಡ ಲ್ಯಾಂಗ್ವೇಜ್ ಯಾರಿಗೆ ಅಂತಂದ್ರೆ ಈ ಪ್ರವರ್ಗ ಅಂತ ಮಾಡಿದ್ದಾರೆ. ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D ಅಪ್ ಟು ಕ್ಲಾಸ್ O ಅಂತ ಈ ಒಂದು ಬುಲೆಟಿನ್ ಅಲ್ಲಿದೆ. CET ಬುಲೆಟಿನ್ನಲ್ಲಿ ಈ ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C ಅಂದರೆ ಒಬ್ಬೊಬ್ಬ ವರ್ಗದವರಿಗೆ ಒಂದೊಂದು ಕ್ಲಾಸ್ ಮಾಡಿದ್ದಾರೆ. ಕರ್ನಾಟಕದಲ್ಲೇ ಇದ್ದು 12 ವರ್ಷ ಓದ್ದವರು, ಕರ್ನಾಟಕದಲ್ಲೇ ಇದ್ದು 7 ವರ್ಷ ಓದ್ದವರು, ತಂದೆ ತಾಯಿ ಇಲ್ಲಿ ಓದಿ ಮಕ್ಕಳು ಬೇರೆ ಕಡೆ ಓದ್ದವರು, ಮಕ್ಕಳು ಇಲ್ಲಿ ಓದಿ ತಂದೆ ತಾಯಿ ಇಲ್ಲಿ ಹುಟ್ಟಿದವರಿಗೆ ಒಂದು ವರ್ಗ. ಆಮೇಲೆ ಕೆಲವರು ಗಡಿನಾಡು ಕನ್ನಡಿಗರು, ಕೆಲವರು ಈಗ ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಹೋದವರು, ಅವರು ಇಲ್ಲಿ ತೆಗಿಬೇಕಂದ್ರೆ ಅದೆಲ್ಲ ಒಂದು ಕ್ಲಾಸಸ್ ಇದೆ. ಇಲ್ಲಿ 7 ವರ್ಷ ಓದಿ ತಂದೆ ತಾಯಿ ಬೇರೆ ಕಡೆ ಸೆಟ್ಲ್ ಆಗಿದ್ರೆ ಅವರಿಗೆ ಒಂದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂತಾನು ಇಡ್ತಾರೆ. ಅದೆಲ್ಲ ವೆಬ್ಸೈಟ್ ಸೂಚನೆಯಲ್ಲಿ ಯಾಕೆ ಕೇಳಿದೆ ಅಂದ್ರೆ, ಹೌದು, ನಮ್ಮ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲೇ ತಗೊಂಡ್ರೆ ಬೇರೆ ರಾಜ್ಯಗಳಿಂದ ಬರೋರೆ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕು ಅಂತ. ವಲಸೆ ಬಂದವರು ಸಾಕಷ್ಟು ಜನ ಇದ್ದಾರೆ. ಸೊ ಅವರಿಗೆ ಕನ್ನಡ ಕಂಪಲ್ಸರಿ ಆಗಿರುತ್ತಾ ಮತ್ತೆ ಅದ್ರ ಮಾರ್ಕ್ಸ್ ಪರಿಗಣಿಸ್ತಾರ ಅಂತ. ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಏನಂತಂದ್ರೆ, ಈ ಗಡಿನಾಡು ಅಂತ ಕೆಲವು ಈ ಜಕ್ಕತ್ತು, ಸೊಲಾಪುರ, ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು, ಮತ್ತು ಹೊಸನಗರ, ಕಾಸರಗೋಡು, ಈ ಕೇರಳ ಬಾರ್ಡ್ರು, ಮಂಗಳೂರು ಹತ್ರ ಇರ್ತಕ್ಕಂಥದ್ದು, ಈ ಪ್ರದೇಶದಲ್ಲಿರೋರಿಗೆ ಅವರು ಜಸ್ಟ್ ಬಾರ್ಡ್ರಲ್ಲಿ ಇರ್ತಾರೆ. ಬಟ್ ಅವ್ರಿಗೆ ಎಲಿಜಿಬಿಲಿಟಿ ಇದೆ. ಅವ್ರು ಕನ್ನಡನ ಕಡ್ಡಾಯವಾಗಿ ಪರೀಕ್ಷೆ ಪಾಸ್ ಮಾಡಬೇಕು ಅಂತ ಒಂದು ಕ್ಲಾಸ್ ಇದೆ. ಆ ಕ್ಲಾಸಸ್ ಎಲ್ಲ ನಮಗೆ ದಿಕ್ಸೂಚಿಯಲ್ಲಿ ಕೊಟ್ಟಿದ್ದಾರೆ. ವೆಬ್ಸೈಟಲ್ಲಿ ಹೋದರೆ 53 ಪುಟಗಳ ಒಂದು ಫುಲ್ PDF ಕಾಪಿ ಇದೆ. ಅದನ್ನ ಪೂರ್ತಿ ಕಡ್ಡಾಯವಾಗಿ ಎಲ್ಲರೂ ಓದಬೇಕು. ಎಷ್ಟು ಜನ ಓದಬೇಕಂತ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಸೊ ಈಗ ಕಾಲೇಜಸ್ ಬಗ್ಗೆ ಮಾತಾಡೋದು, ಗವರ್ಮೆಂಟ್ ಕಾಲೇಜ್ ವರ್ಸಸ್ ಪ್ರೈವೇಟ್ ಕಾಲೇಜ್. ಹೌದು, ಇಲ್ಲಿ ನೀವು ಗೌರ್ಮೆಂಟು ಪ್ರೈವೇಟ್ ಅಂತ ಎರಡೇ ಹೇಳಿದ್ರಿ. ಆ್ಯಕ್ಚುಲಿ ಒಂದು 5-6 ಥರದ್ದಿದೆ. ಅಟಾನಮಸ್ಸು, ಪ್ರೈವೇಟ್ ಯೂನಿವರ್ಸಿಟೀಸು, ಡೀಮ್ಡ್ ಟು ಬಿ ಯೂನಿವರ್ಸಿಟೀಸು, ಗೌರ್ಮೆಂಟಲ್ಲೇ ಪ್ಯೂರ್ ಗೌರ್ಮೆಂಟು, ಏಡೆಡ್ ಕಾಲೇಜಸ್ಸು, ಈ ಥರ ವಿಧವಾದ ಕಾಲೇಜುಗಳಿದೆ. ಮೊದಲಿಗೆ ಪ್ಯೂರ್ ಗೌರ್ಮೆಂಟ್ ಕಾಲೇಜಸ್ ಅದು ಒಂದು 2-3 ಮಾತ್ರ ಆ ಥರದ್ದಿದೆ. ಇನ್ನು ಏಡೆಡ್ ಕಾಲೇಜಸ್ ಅವು ಲಿಮಿಟೆಡ್ ಇದೆ. ಸೊ ಗೌರ್ಮೆಂಟು, ಆಮೇಲೆ ಗೌರ್ಮೆಂಟ್ ಏಡೆಡ್ ಕಾಲೇಜಸ್ಸು, ಆಮೇಲೆ ಪ್ರೈವೇಟ್ ಕಾಲೇಜಸ್ಸು, ಆಮೇಲೆ ಗೌರ್ಮೆಂಟಲ್ಲೂ ಅನ್ಏಡೆಡ್ ಕೋರ್ಸಸ್ ಇದೆ. ಕಾಲೇಜ್ ಗೌರ್ಮೆಂಟ್ ಇರುತ್ತೆ. ಮೊದಲು ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಎಲ್ಲ ಏಡೆಡ್ ಕೋರ್ಸ್ಗಳು ಇರುತ್ತೆ. ಇತ್ತೀಚೆಗೆ ಬಂದ ಕೋರ್ಸ್ಗಳು ಏಡೆಡ್ ಆಗಿರೋದಿಲ್ಲ. ಅನ್ಏಡೆಡ್ ಕೋರ್ಸಸ್ಸು, ಏಡೆಡ್ ಕೋರ್ಸಸ್ ಅಂತ ಗೌರ್ಮೆಂಟ್ ಕಾಲೇಜಲ್ಲೇ ಇರುತ್ತೆ. ಆಮೇಲೆ ಪ್ರೈವೇಟ್ ಯೂನಿವರ್ಸಿಟೀಸು, ಹೀಗೆ ವಿಧ ಇದೆ. ಈಗ ವಿದ್ಯಾರ್ಥಿಗಳು ಅವರವರ ಒಂದು ಇದಕ್ಕೆ ಶಕ್ತಿಗೆ ಅನುಗುಣವಾಗಿ, ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜಲ್ಲಿ ಶುಲ್ಕ ಕಡಿಮೆ, ಸುಮಾರು ಒಂದು 35,000ದಿಂದ 45,000 ರೂಪಾಯಿ ಪರ್ ಇಯರ್ ಇರುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ ಶುಲ್ಕ ಕಡಿಮೆ, ಕೆಲವರು ಅದಕ್ಕೆ ಹೋಗ್ತಾರೆ. ಇನ್ನು ಕೆಲವರು
ಪ್ರೈವೇಟಲ್ಲಿ ಬಿಲ್ಡಿಂಗು, ಇನ್ಫ್ರಾಸ್ಟ್ರಕ್ಚರು, ಕ್ವಾಲಿಟಿ ಆಫ್ ಎಜುಕೇಷನು, ಟೀಚಿಂಗು, ಅಲ್ಲಿರ್ತಕ್ಕಂಥ ಫೆಸಿಲಿಟೀಸು, ಅಲ್ಲಿ ಪ್ಲೇಸ್ಮೆಂಟ್ ಡೀಟೇಲ್ಸ್, ಇನ್ನೇನೇನೋ ಪ್ಯಾರಾಮೀಟರ್ಸ್ ನೋಡಿ ಪ್ರೈವೇಟ್ ಕಾಲೇಜ್ಗೆ ಹೋಗ್ತಾರೆ. ಇನ್ನು ಕೆಲವರು ಪ್ರೈವೇಟ್ ಯೂನಿವರ್ಸಿಟಿಗೆ ಹೋಗ್ತಾರೆ. ಇದು ಅವರವರ ಒಂದು ಇಚ್ಛೆಗೆ ಅನುಗುಣವಾಗಿ ಬಿಟ್ಟಿದ್ದು. ಓಕೆ. ಸೊ ಬಟ್ ಈಗ ನನಗೆ ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂದ್ರೆ ನನ್ನ ರ್ಯಾಂಕ್ ಎಷ್ಟು ಸ್ಲ್ಯಾಬ್ ಒಳಗಡೆ ಇದ್ರೆ ಅಂತ ಏನಾದ್ರು ಸ್ಪೆಸಿಫಿಕೇಶನ್? ಆ ಥರ ಸ್ಪೆಸಿಫಿಕೇಶನ್ ಇಲ್ಲ. ಬಟ್ ಪ್ರತಿ ವರ್ಷ KE ವೆಬ್ಸೈಟ್ನವರು ಪ್ರೀವಿಯಸ್ ಇಯರ್ ಕಟ್ ಆಫ್ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಓಕೆ. ನೀವು KE ವೆಬ್ಸೈಟ್ಗೆ ಹೋಗ್ಬಿಟ್ಟು UGCET 2025, 24, 23 ಅಂತ ಅಲ್ಲಿ ಡ್ರಾಪ್ ಡೌನ್ನಲ್ಲಿ ಕ್ಲಿಕ್ ಮಾಡಿ ಕಟ್ ಆಫ್ ರ್ಯಾಂಕ್ ಅಂತ ಹೊಡೆದ್ಬಿಟ್ರೆ ಕಂಪ್ಲೀಟ್ ಆಲ್ 200+ ಕಾಲೇಜಸ್ದು ಕಟ್ ಆಫ್ ರ್ಯಾಂಕ್ ಸಿಗುತ್ತೆ. ಬರೀ ಕಾಲೇಜ್ ಕಟ್ ಆಫ್ ರ್ಯಾಂಕ್ ಅಲ್ಲ, ನಿಮ್ಮ ಕೋರ್ಸ್ಗಳಿಗೂ ಕಟ್ ಆಫ್ ರ್ಯಾಂಕ್ ಸಿಗುತ್ತೆ. ಅದನ್ನು ಪ್ರಿಂಟ್ಔಟ್ ತಗೊಂಡು ಹುಡುಗರು ಚೆಕ್ ಮಾಡ್ಕೋಬೇಕು, ನನ್ನ ಈ ಕಟ್ ಆಫ್ ರ್ಯಾಂಕಿಗೆ ಯಾವ ಕಾಲೇಜು ಮತ್ತು ಯಾವ ಕೋರ್ಸು ಸಿಗ್ಬೋದು ಅಂತ. ಬಟ್ ಅದು ಓನ್ಲಿ ಟೆಂಟೇಟಿವ್, ಅದು ಒಂದು ಮಾರ್ಗದರ್ಶಿ. ಕಡ್ಡಾಯವಾಗಿ ಅಲ್ಲೇ ಸಿಗುತ್ತೆ ಅಂತ ನಾವು ಹೇಳಲೂಬಾರ್ದು, ಅದು ತಪ್ಪಾಗುತ್ತೆ. ಇದು ಒಂದು ಇಂಡಿಕೇಶನ್, ಪ್ರೀವಿಯಸ್ ಇಯರ್ ಈ ಥರ ಇತ್ತು, ಇಂಡಿಕೇಶನ್. ಈ ಇಯರ್ ಚೇಂಜ್ ಆಗ್ಬೋದು, ಯಾಕೆಂದರೆ ಈ ಇಯರಲ್ಲಿ ಸುಮಾರು ಕಾಲೇಜಲ್ಲಿ ಕೆಲವು ಕೋರ್ಸ್ಗಳು ಆ್ಯಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ವರ್ಕ್ ಮಾಡ್ತಕ್ಕಂಥ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಷನ್ನಲ್ಲಿ ಈ ವರ್ಷ ನಾವು ಸೈಬರ್ ಸೆಕ್ಯೂರಿಟಿ ಅಂತ ಒಂದು ಕೋರ್ಸ್ ಆ್ಯಡ್ ಮಾಡಿದ್ದೀವಿ, ಕಂಪ್ಯೂಟರ್ ಸೈನ್ಸ್ ಬಿಸ್ನೆಸ್ ಸಿಸ್ಟಮ್ಸ್ ಅಂತ ಆ್ಯಡ್ ಮಾಡಿದ್ದೀವಿ. ಕೆಲವು ಕೋರ್ಸ್ಗಳು ಆ್ಯಡ್ ಆಗುತ್ತೆ. ಸೊ ಅದರ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಟ್ ಆಫ್ ರ್ಯಾಂಕ್ ಬೇರೆ ಆಗುತ್ತೆ ಪ್ರೀವಿಯಸ್ ಇಯರ್ಗಿಂತ. ಹೀಗೆ ಇದಕ್ಕೆಲ್ಲ ಸುಮಾರು ಫ್ಯಾಕ್ಟರ್ಸ್ ಇದೆ. ಸರ್, ಹಾಗೆ ಸ್ಟೂಡೆಂಟ್ಸ್ ಅಲ್ಲಿ ಒಂದು ನಂಬಿಕೆ ಇದೆ, ಸ್ಟೂಡೆಂಟ್ಸ್ ಅಲ್ಲ ಇನ್ನು ಬಹುಶಃ ಪೇರೆಂಟ್ಸ್ ಅಲ್ಲೂ ಇದೆ, ಗೌರ್ಮೆಂಟ್ಗಿಂತಲೂ ಪ್ರೈವೇಟ್ಗೆ ಹೋದ್ರೆ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಅಂತ. ಅದು ಪ್ರಚಲಿತ ಇರ್ಬೋದು, ಅದು 100% ಕರೆಕ್ಟು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾನು 38 ವರ್ಷದ ಒಂದು ನನ್ನ ವೃತ್ತಿಯಲ್ಲಿ ನಾನು ನೋಡಿದ್ದೀನಿ. ಇಲ್ಲಿ ನಾವು ಯಾವ ಕಾಲೇಜು ಸೇರಿದ್ದೀವಿ ಅನ್ನೋದಕ್ಕಿಂತ ನಾನು ಹೇಗೆ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್. ನಾನು ನನ್ನ ಸರ್ವಿಸಲ್ಲಿ ನೋಡಿದ್ದೀನಿ, ತುಂಬ ಗೌರ್ಮೆಂಟ್ ಕಾಲೇಜ್ ಆಗಲಿ ಎಂಥ ಕಾಲೇಜಲ್ಲಿ ಆದರೂ ಓದಿ ಮೇಲೆ ಬಂದಿರೋರು ಸುಮಾರಿದ್ದಾರೆ. ಆಮೇಲೆ ಎಂಥ ಒಳ್ಳೆ ಕಾಲೇಜಲ್ಲೂ ಅಡ್ಮಿಷನ್ ತೊಗೊಂಡು ನೌಕರಿ ಸಿಗಲಾರ್ದೆ ಪರದಾಡಿರೋರು ಇದ್ದಾರೆ. ಆದರೆ ಇವೆಲ್ಲ ಕೆಲವು ಎಕ್ಸಾಂಪಲ್ಸ್. ಬಟ್ ಇವೆಲ್ಲ ಸೋಷಿಯಲ್ ಟ್ರೆಂಡ್ಸು. ನಾನು ಅಲ್ಲೇ ಹೋದರೆ ಒಳ್ಳೆಯದು, ಇಲ್ಲೇ ಹೋದರೆ ಒಳ್ಳೆಯದು, ಕೆಲವರ ಭಾವನೆಗಳು, ಕೆಲವು ಅವರ ಇದು ನಂಬಿಕೆಗಳಿಗೆ ನಾವು ಏನು ಮಾತಾಡೋದು, ಭಾವಕ್ಕೆ ಅವರವರ ಭಕುತಿಗೆ. ಹೌದು ಮೇಡಮ್. ಆದರೆ ನನ್ನ ಒಂದು ಇಲ್ಲಿ ಸಲಹೆ ಏನಂತಂದರೆ, ವಿದ್ಯಾರ್ಥಿ ಸೀರಿಯಸ್ ಆಗಿದ್ದು ಛಲ ಇತ್ತು ಅಂತಂದರೆ ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಯೂನಿವರ್ಸಿಟಿ ಆಗಲಿ ಖಂಡಿತ ಮೇಲಕ್ಕೆ ಬರಬಹುದು, ಅದರಲ್ಲಿ ಸಂಶಯನೇ ಇಲ್ಲ. ಓಕೆ. ಹಾಗೆ ಇದರಲ್ಲಿ ಸಾಕಷ್ಟು ಬ್ರಾಂಚಸ್ಗಳಿವೆ ಅಂತ ನಾವು ಅವಾಗಲೇ ಮಾತಾಡ್ತಾ ಇದ್ವಿ. ಸೊ ಕಾಲೇಜ್ ಇಂಪಾರ್ಟೆಂಟಾ ಒಬ್ಬ ಸ್ಟೂಡೆಂಟ್ಗೆ? ಬ್ರಾಂಚ್ ಕರೆಕ್ಟ್. ಈಗ ಬ್ರಾಂಚಸ್ ಅಂದರೆ ಸ್ವಲ್ಪ ನಾನು ಬ್ರಾಂಚಸ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲು ಹೇಗಿತ್ತು ಅಂದರೆ ಕೋರ್ ಬ್ರಾಂಚಸ್ಸು ತುಂಬ ಇತ್ತು. ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಈ ಥರ ಇವೆಲ್ಲ ಕೋರ್ ಬ್ರಾಂಚಸ್ ಸ್ಟಾರ್ಟಿಂಗ್. ಇತ್ತೀಚೆಗೆ ಅವಾಗ ನಮಗೆ 91, 92ನಲ್ಲಿ ಈ IT ರೆವಲ್ಯೂಷನ್ ಅಂತ ಏನಾಯಿತು, ಅವಾಗಲಿಂದ ಕಂಪ್ಯೂಟರ್ ಸೈನ್ಸ್ ಅಂತ ಒಂದು ಬ್ರ್ಯಾಂಚಿಗೆ ಡಿಮ್ಯಾಂಡ್ ಬಂತು. ಸೊ ಈ ಡಿಮ್ಯಾಂಡ್ ಜಾಸ್ತಿ ಆದಂಗೆಲ್ಲ ಇನ್ನೂ ಅದಕ್ಕೆ ಪೂರಕವಾಗಿ ಇನ್ಫಾರ್ಮೇಷನ್ ಸೈನ್ಸು, IT ಬ್ರ್ಯಾಂಚು, IoT, ಸೈಬರ್ ಸೆಕ್ಯೂರಿಟಿ, ಇತ್ತೀಚೆಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡಾಟಾ ಸೈನ್ಸು, ಸೈಬರ್ ಸೆಕ್ಯೂರಿಟಿ ಸುಮಾರು ಬ್ರ್ಯಾಂಚುಗಳು ಬಂದಿದೆ. ಈ ಜನಕ್ಕೆ ಮತ್ತು ನಮ್ಮ ಸ್ಟೂಡೆಂಟ್ಸಿಗೆ ಏನಾಗಿದೆ ಅಂದರೆ, ಮತ್ತು ಈಗ ಸುಮಾರು ಅವಕಾಶಗಳು ಹೇರಳವಾಗಿರುವುದರಿಂದ ಸಹಜವಾಗಿ ಪ್ರತಿಯೊಬ್ಬರು ಕನಸು ಕಾಣ್ತಾರೆ, ನಾನು IT ಇಂಜಿನಿಯರ್ ಆಗಬೇಕು, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ. ಸೊ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಅದರ ರಿಲೇಟೆಡ್ ಎಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡಾಟಾ ಸೈನ್ಸ್ ಈ ಥರದ್ದು ಕೋರ್ಸ್ಗಳಿಗೆ ತುಂಬ ಬೇಡಿಕೆ ಇರೋದ್ರಿಂದ ಕೆಲವರು ಏನು ಮಾಡ್ತಾರೆ, ನನಗೆ ಈ ಕೋರ್ಸೇ ಬೇಕು, ಯಾವುದೇ ಕಾಲೇಜ್ ಆದರೂ ಪರವಾಗಿಲ್ಲ ಅಂತ ಕೆಲವ್ರದ್ದು. ಇನ್ನು ಕೆಲವರು ನನಗೆ ಕಾಲೇಜ್ ತುಂಬ ಇಂಪಾರ್ಟೆಂಟು, ಆ ಕಾಲೇಜ್ ಬ್ರ್ಯಾಂಡೆಡ್ ಇದೆ, ನನಗೆ ಅಲ್ಲಿ ಯಾವುದಾದ್ರೂ ಸಿಕ್ಕರೂ ಪರವಾಗಿಲ್ಲ ಅಂತ. ಇದು ಅಗೇನ್ ಅವರವರ ಒಂದು ಡಿಸಿಷನ್. ಬಟ್ ಎಷ್ಟು ಸತ್ಯ ಸರ್ ಅದು? ಸತ್ಯ ಅಂತಂದರೆ ಇಲ್ಲ ಮೇಡಮ್, ಇಲ್ಲಿ ಎರಡೂ ಕರೆಕ್ಟೇ. ನಾನು ನೋಡಿದ್ದೀನಿ, ಎರಡೂ ಕರೆಕ್ಟೇ. ಈಗ ಏನಾಗುತ್ತೆ, ನಿಮಗೆ ಒಂದು ಟಾಪ್ ಬ್ರ್ಯಾಂಡೆಡ್ ಕಾಲೇಜ್ ಅಂತ ಹೇಳಿದ್ರಿ, ಆ ಬ್ರ್ಯಾಂಡೆಡ್ ಕಾಲೇಜ್ ಹೇಗೆಂದರೆ ಸುಮಾರು ಹಳೆಯ ಕಾಲೇಜ್ ಇರುತ್ತೆ, ಎಲ್ಲ ಕಂಪ್ನಿಗಳು ಎವ್ರಿ ಇಯರ್ ಅಲ್ಲಿ ಪ್ಲೇಸ್ಮೆಂಟ್ ಬರ್ತಾ ಇರುತ್ತೆ. ಅವಾಗ ವಿದ್ಯಾರ್ಥಿಗೆ ಏನಾಗುತ್ತೆ, ನಾನಲ್ಲಿ ಯಾವುದೇ ಕೋರ್ಸ್ ಸಿಕ್ಕರೂ ಅಟ್ಲೀಸ್ಟ್ ನನಗೆ ಒಂದು ಪ್ಲೇಸ್ಮೆಂಟ್ ಆಗುತ್ತೆ ಅನ್ನೋ ಒಂದು ಆಸೆ ಇರುತ್ತೆ. ಹಾಗಾಗಿ ಅವನಲ್ಲಿ ಕೋರ್ಸ್ ನೋಡೋಕ್ಕೆ ಹೋಗಲ್ಲ, ಆ ಕಾಲೇಜ್ ಇಂಪಾರ್ಟೆಂಟ್ ಅಂತ ನೋಡ್ತಾನೆ. ಇನ್ನು ಒಬ್ಬ ಕೆಲವು ವಿದ್ಯಾರ್ಥಿ ಏನಂದರೆ, ಇಲ್ಲ ನನಗೆ ಈ ಕೋರ್ಸ್ ಇಂಪಾರ್ಟೆಂಟ್, ಈ ಕಾಲೇಜ್ ಸಿಗಲಿಲ್ವಾ ಬಿಗೆ ಹೋಗ್ತೀನಿ, ಬಿ ಸಿಗಲಿಲ್ವಾ ಸಿ, ಯಾವುದೇ ಕಾಲೇಜ್ ಇರಲಿ ನನಗೆ ಕೋರ್ಸ್ ಇಂಪಾರ್ಟೆಂಟ್, ನಾನು ಅಂದ್ಕೊಂಡಿರೋ ಕೋರ್ಸೇ ಮಾಡಬೇಕು ಅಂತ. ಸೊ ಅದು ಪ್ಯೂರ್ಲಿ ಅವ್ರ ಡಿಸಿಷನ್. ಓಕೆ. ಹಾಗೆ ಇವಾಗ ನೀವು ಪ್ಲೇಸ್ಮೆಂಟ್ಸ್ ಬಗ್ಗೆ ಮಾತಾಡುವಾಗ ಅದರದ್ದು ಒಂದಿದೆ ಸರ್, ಅಂದರೆ ಏನು ಪರಿಕಲ್ಪನೆ ಅಂದರೆ ಪ್ಲೇಸ್ಮೆಂಟು ಬ್ರೋಚರಲ್ಲಿ ಏನಿರುತ್ತೆ ರಿಯಾಲಿಟಿನಲ್ಲಿ ಅದು ವ್ಯತ್ಯಾಸವಾಗಬಹುದು.
ಅಥವಾ ಮೋಸ್ಟ್ ಆಫ್ ದ ಟೈಮ್ಸ್ ಅದು ವ್ಯತ್ಯಾಸವಾಗುತ್ತೆ. ಯಾಕಂದ್ರೆ ಒಬ್ರಿಗೋ ಇಬ್ರಿಗೋ ಹೈಯೆಸ್ಟ್ LPA ಸಿಕ್ಕಿರ್ಬೋದು, ಹೌದೌದು. ಒಳ್ಳೆ ಕಂಪ್ನಿನಲ್ಲಿ ಪ್ಲೇಸ್ಮೆಂಟ್ ಅಲ್ಲ, ಆಗಿರ್ಬೋದು. ಅದು 100% ಕರೆಕ್ಟ್. ಅದಕ್ಕೆ ನಾವು ನಮ್ಮ ಕಾಲೇಜ್ ಬ್ರೋಚರಲ್ಲಿ ನಾವೇನು ಕೊಟ್ಟಿದ್ದೀವಿ ಅಂತಂದರೆ, ನಾವು ಒಂದು ನಂಬರು ಹೈಯೆಸ್ಟ್ ಪ್ಯಾಕೇಜ್ ಎಷ್ಟಿದೆ ಅಂತ ಕೊಟ್ಟಿದ್ದೀವಿ, ಆಮೇಲೆ ಲೋಯೆಸ್ಟ್ ಪ್ಯಾಕೇಜ್ ಎಷ್ಟಿದೆ ಅಂತ ಕೊಟ್ಟಿದ್ದೀವಿ, ಯಾವರೇಜ್ ಪ್ಯಾಕೇಜ್. ಯಾವುದೇ ಒಂದು ವಿದ್ಯಾರ್ಥಿ ಈ ಹೈಯೆಸ್ಟ್ ಪ್ಯಾಕೇಜನ್ನು ನೋಡಿ ಅಟ್ರಾಕ್ಟ್ ಆಗಬಾರ್ದು. ಹೈಯೆಸ್ಟ್ ಪ್ಯಾಕೇಜ್ ಯಾರೋ ಒಬ್ಬರಿಗೆ ಇಬ್ಬರಿಗೆ ಸಿಕ್ಕಿರುತ್ತೆ, ನೀವು ಹೇಳ್ದಂಗೆ 40 ಲಕ್ಷ, 50 ಲಕ್ಷ, 60 ಲಕ್ಷ. ಲೋಯೆಸ್ಟ್ ಪ್ಯಾಕೇಜ್ ಕೂಡ ಇರುತ್ತೆ 3 ಲಕ್ಷ. ಅದು ರಿಯಾಲಿಟಿ ಕೂಡ. ಬಟ್ ಯಾವರೇಜ್, ನಮ್ಮ ಕಾಲೇಜ್ ಯಾವರೇಜ್ ಪ್ಯಾಕೇಜ್ ಫಾರ್ ಎಕ್ಸಾಂಪಲ್ 7.5 ಲ್ಯಾಕ್ಸ್ 8 ಲ್ಯಾಕ್ಸ್ ಅಂದ್ಕೊಳ್ಳಿ. ಅಂದರೆ ಯಾವರೇಜ್ ಆಗಿ ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸಿಗೆ ಆ ಪ್ಯಾಕೇಜ್ ಸಿಕ್ಕಿದೆ ಅಂದರೆ ದಟ್ ಈಸ್ ರಿಯಾಲಿಟಿ. ಈಗ ಸರ್ ಅಲ್ಲಿ 33 ಲಕ್ಷ ಸಿಕ್ಕಿದೆ, ನನಗೂ ಸಿಗುತ್ತಾ? ಇಲ್ಲ, ನಿಮಗೆ ಬ್ರಿಲಿಯಂಟ್ ಇದ್ದರೆ ಡಿಪೆಂಡ್ಸ್ ಆನ್ ಹೌ ಬ್ರಿಲಿಯಂಟ್ ಯು ಆರ್. ಅಗೇನ್ ಪ್ಲೇಸ್ಮೆಂಟ್ ಈಸ್ ಟೋಟಲಿ ಎ ಡಿಫ್ರೆಂಟ್ ಎಂಟಿಟಿ. ಅದು ನಿಮ್ಮ ಒಂದು ಎಷ್ಟು ಬ್ರಿಲಿಯಂಟ್ ಇದ್ದೀರಿ, ನೀವು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀರಿ, ಆವತ್ತಿನ ದಿನಕ್ಕೆ ಆಗ್ತಕ್ಕಂಥ ಪರ್ಫಾರ್ಮೆನ್ಸು ಮತ್ತು ಸುಮಾರು ಪ್ಯಾರಾಮೀಟರ್ಸ್ ಮೇಲೆ ಈ ಪ್ಲೇಸ್ಮೆಂಟ್ಗಳು ಆಗುತ್ತೆ. ಅಂದ್ರೆ ಇದು ಒಂದ್ ರೀತಿ ಮಾರ್ಕೆಟಿಂಗ್ ಅಂತ ಹೇಳ್ಬೋದಾ? ಆ ಮಾರ್ಕೆಟಿಂಗ್ ರೀತಿಯಾಗಿ ಅಂತಂದ್ರೆ ಶೋಕೇಸಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಕಾಲೇಜ್. ಪ್ಲೇಸ್ಮೆಂಟ್ಸ್ ಈಸ್ ಎ ಸ್ಟ್ಯಾಟಿಸ್ಟಿಕ್ಸ್, ಇಟ್ ಈಸ್ ಎ ನಂಬರ್. ಸೊ ಇಟ್ ಈಸ್ ಎ ನಂಬರ್. ನಮ್ಮಲ್ಲಿ ಎಷ್ಟು ಹುಡುಗರಿದ್ರು ಏನಾಯಿತು ಅಂತ ನಾವು ಒಂದು ಶೋಕೇಸ್ ಮಾಡಲಿಕ್ಕೆ ನಾವು ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ. ಬಟ್ ಎಷ್ಟೋ ಕಡೆಗಳಲ್ಲಿ ಅದನ್ನ ಸ್ಟ್ರಾಟಜಿ ಆಗೂ ಯೂಸ್ ಮಾಡ್ತಾರೆ. ಮಾಡ್ಬೋದು, ಬಟ್ ಅದನ್ನು ನಾವು ಕಮೆಂಟ್ ಮಾಡೋಕ್ಕೆ ಆಗಲ್ಲ. ಕರೆಕ್ಟ್. ಓಕೆ. ಸೊ ಹಾಗೆ ಇಲ್ಲಿ ಮುಂದೆ ಹೋಗ್ತಾ, ಈಗ ಒಂದು ಆವ್ರೇಜ್ ರ್ಯಾಂಕ್ ಅಂತ ಅಂದ್ರೆ ಇದರಲ್ಲಿ ಎಷ್ಟು, ಅಂಡ್ ಆವ್ರೇಜ್ ರ್ಯಾಂಕ್ ಸ್ಟೂಡೆಂಟ್ ತನ್ನ ಬ್ರಾಂಚ್ನ ಅಥವಾ ಕಾಲೇಜನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು? ಹಾಂ, ಈಗ ಇಲ್ಲಿ ಸುಮಾರು ಒಂದು ರ್ಯಾಂಕ್ 1ರಿಂದ ರ್ಯಾಂಕ್ 1000 ಒಳಗೆ ಬಂದರೆ ಅವನಿಗೆ ಕೆಲವು ಟಾಪ್ 5 ಕಾಲೇಜಸ್ ಅಂತ ಏನಿರುತ್ತೆ ಅಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆವ್ರೇಜ್ ಒಂದು 25-40 ಸಾವಿರ ರ್ಯಾಂಕ್ ಸಿಕ್ಕರೆ ಅವನಿಗೊಂದು, ನಾವು ಇದು ಕಾಲೇಜಲ್ಲಿ ಟೈರ್ 1, ಟೈರ್ 2, ಟೈರ್ 3 ಟೈಪ್ಸ್ ಆಫ್ ಕಾಲೇಜಸ್ ಅಂತ ಏನಿರುತ್ತೆ, ಅದೆಲ್ಲ ಕಟ್ ಆಫ್ ಮೇಲೇ ಡಿಸೈಡ್ ಆಗಿರುತ್ತೆ. ಸೊ ನಿಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಕಟ್ ಆಫ್ ರ್ಯಾಂಕ್. ಸೊ ಈವನ್ ನೀವು ಗೂಗಲ್ ಅಥವಾ ವೆಬ್ಸೈಟಲ್ಲಿ ಗೂಗಲಲ್ಲಿ ಹಾಕ್ಬಿಟ್ರೆ ರ್ಯಾಂಕ್ ಪ್ರೆಡಿಕ್ಟರ್ ಅಂತಲೂ ಇದೆ. ರ್ಯಾಂಕ್ ಪ್ರೆಡಿಕ್ಟ್ರಲ್ಲಿ ಹಾಕ್ಬಿಟ್ರೆ ನಿಮ್ಮ ರ್ಯಾಂಕ್ ಹಾಕ್ಬಿಟ್ರೆ ಅದು ಪ್ರೆಡಿಕ್ಟ್ ಮಾಡುತ್ತೆ ಪ್ರಾಬಬಲಿ ನಿಮ್ಗೆ ಇಂಥ ಕಾಲೇಜ್ ಸಿಗಬಹುದು ಅಂತ. ಇಟ್ ಈಸ್ ಆಲ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ ಅಲಾಟ್ಮೆಂಟ್. ಆ ಸೊ ಥರ ಇಲ್ಲಿ ಆವ್ರೇಜ್ ರ್ಯಾಂಕ್ ಅಂತ ಏನಿರಲ್ಲ. ಯಾವರೇಜ್ ಅಂತ ಏನಿಲ್ಲ, ಎಲ್ಲ ರ್ಯಾಂಕ್ನರಿಗೂ ಸೀಟ್ ಸಿಗುತ್ತೆ. ಓಕೆ. ಆದ್ರೆ ಅವ್ರಿಗೆ ಇಷ್ಟವಾಗಿರೋ ಸೀಟು ಕಾಲೇಜ್ ಸಿಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. 10,000 ರ್ಯಾಂಕ್ನವನಿಗೂ ಸಿಗುತ್ತೆ, 1 ಲಕ್ಷ ರ್ಯಾಂಕ್ನವನಿಗೂ ಸಿಗುತ್ತೆ, 1.5 ಲಕ್ಷ ರ್ಯಾಂಕ್ನವರಿಗೂ ಸಿಗುತ್ತೆ. ಓಕೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಸರ್. ಒಂದು 30,000-40,000 ರ್ಯಾಂಕ್ ಅಲ್ಲಿ ಇದ್ದಾರೆ. ನಾನೊಂದು ಆವ್ರೇಜ್ ಸ್ಟೂಡೆಂಟ್, ನನ್ನ PUC ಮಾರ್ಕ್ಸ್ ಆವ್ರೇಜ್ ಆಗಿ ಇಲ್ಲ, ನೀವು ರ್ಯಾಂಕ್ ಬಂದ್ಮೇಲೆ ಅಲ್ಲಿ PUC ಅಲ್ಲಿ ಆವರೇಜ್ ಅಂತ ಹೇಳಂಗಿಲ್ಲ. ರ್ಯಾಂಕೇ ಅಲ್ಟಿಮೇಟ್ ಅಲ್ಲಿ. CET ರ್ಯಾಂಕೇ ಅಲ್ಟಿಮೇಟ್. ಸೊ ಆ CET ರ್ಯಾಂಕ್ ಮೇಲೆ ಅವನು ಹೋಮ್ವರ್ಕ್ ಮಾಡಬೇಕಾಗತ್ತೆ. ಇದು ನಾನು ಕೊಡ್ತಕ್ಕಂಥ ಒಂದು ಅತ್ಯಮೂಲ್ಯವಾದ ಸಲಹೆ. ಏನಂದ್ರೆ ದ ಮೊಮೆಂಟ್ ನಿಮಗೆ ಒಂದು ರ್ಯಾಂಕ್ ಬಂದ ತಕ್ಷಣ ಆ ರ್ಯಾಂಕಿಗೆ ಎಷ್ಟು ಸಿಗ್ಬೋದಂತ ಒಂದು ಹೋಮ್ವರ್ಕ್ ಒಂದು ಶೀಟ್ ಇಟ್ಕೊಂಡ್ಬಿಡ್ಬೇಕು ಅವರು. ಸೊ ಅದರಲ್ಲಿ ನನಗೆ ಯಾವ ಕೋರ್ಸ್ ಸಿಗುತ್ತೆ ಮತ್ತು ಯಾವ ಕಾಲೇಜ್ ಸಿಗುತ್ತೆ, ಪರ್ಮಿಟೇಷನ್ ಕಾಂಬಿನೇಷನ್ ವರ್ಕ್ ಮಾಡಲೇಬೇಕಲ್ಲಿ. ಓಕೆ, ನೈಸ್. ಸೊ ಈಗ ಆಕ್ಚುಲಿ ನೀವು ಟಾಪ್ ಕಾಲೇಜಸ್ ಅಂತ ಒಂದು ಮಾತು ಹೇಳಿದ್ರಿ. ನನ್ನ ನೆಕ್ಸ್ಟ್ ಕ್ವಶನ್ ಅದೇನೆ, ಈ ಟಾಪ್ ಕಾಲೇಜಸ್ ಹೈಪ್ ಏನು ಸರ್? ಇದು ಹೈಪ್ ಅಂತಂದ್ರೆ ನಾವು ಪ್ರತಿಯೊಬ್ಬರು ಮಾತಾಡಿ ಮತ್ತು ಅಲ್ಲಿ ಬರ್ತಕ್ಕಂಥ ಪ್ಲೇಸ್ಮೆಂಟ್ಸ್ ಆಗಲಿ, ಅಲ್ಲಿರ್ತಕ್ಕಂಥ ಒಂದು ಫೆಸಿಲಿಟಿ ಆಗಲಿ. ಈಗ ಕೆಲವು ಕಾಲೇಜಸ್ ನಾ ಹೇಳಿದ್ನಲ್ಲ 100 ವರ್ಷದ ಹಳೇದು, 80 ಇಯರ್ಸ್ ಓಲ್ಡ್ ಕಾಲೇಜಸ್. ಈಗ ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಸುಮಾರು ಬರೀ 30 ಕಾಲೇಜ್ ಇತ್ತು ಇಡೀ ಕರ್ನಾಟಕದಲ್ಲಿ. ಇವತ್ತಿಗೆ 220 ಕಾಲೇಜಸ್ ಇದೆ. ಸೊ ಅಲ್ಲಿಗೆ ಸುಮಾರು ಕಾಲೇಜಸ್ ಆಯಿತು. ಬಟ್ ಆಗಿನ ಕಾಲದಲ್ಲಿ ಏನಿತ್ತು, ಸುಮಾರು ಹಳೆ ಕಾಲೇಜ್ಗಳು, ಆಗ ಪ್ಲೇಸ್ಮೆಂಟ್ ಅಲ್ಲಿಗೆ ಮಾತ್ರ ಬರ್ತಾ ಇದ್ವು. ಅವಾಗ ಏನಾಗಿರುತ್ತೆ, ಆ ಒಂದು ರಿಲೇಷನ್ನು ಬಾಂಡಿಂಗಿಂದ ಅದು ಬೆಳೆದು ಅದಕ್ಕೊಂದು ಬ್ರ್ಯಾಂಡ್ ಬಿದ್ದಿರುತ್ತೆ. ಆಬ್ವಿಯಸ್ಲಿ ತುಂಬ ಹಳೆ ಕಾಲೇಜು. ಹೀಗೆ ಹಾಗೆ ನಾವು ತುಂಬ ಹಳೆ ಹೋಟೆಲ್ಗಳಾದ ಒಂದು ವಿದ್ಯಾರ್ಥಿ ಭವನ ಆಗ್ಬೋದು, MTR ಆಗ್ಬೋದು, ಅವೆಲ್ಲ ಬ್ರ್ಯಾಂಡೆಡ್. ನಾವೆಲ್ಲ ಹಳೆ ಒಂದಾನೊಂದು ಕಾಲದಲ್ಲಿ ಆಗಿರ್ತದ ಸಹಜ. ಸೊ ಇದು ಆಬ್ವಿಯಸ್ಲಿ ಎಲ್ಲರೂ ಅಲ್ಲಿಗೆ ರಶ್ ಮಾಡಿ ನಾವು ಬೇಕು ಅಂದಾಗ ಅದು ಆಟೋಮೆಟಿಕಲಿ ಬ್ರ್ಯಾಂಡ್ ಅನ್ನೋದು ಆಗುತ್ತೆ. ಈಗ ಬ್ರ್ಯಾಂಡ್ ಅನ್ನೋದು ಸಹಜ. ಆದರೆ ಈಗಿನ ಕಾಲೇಜ್ ಆದ ನಾವುಗಳು ಅಷ್ಟೇ. ಈಗ ನಮ್ಮ ಕಾಲೇಜೇ 18 ವರ್ಷ ಆಗಿದೆ, ಬಟ್ ನಮ್ದೊಂದು ಬ್ರ್ಯಾಂಡ್ ಇದೆ. ಈಗ ನಮ್ಮದೇ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳಬೇಕು ಅಂದರೆ ಸಾಯಿ ವಿದ್ಯಾ ತಾಂತ್ರಿಕ ಮಹಾವಿದ್ಯಾಲಯ ಶಿಕ್ಷಕರಿಂದನೇ ಮಾಡಲ್ಪಟ್ಟಿದೆ, ಅಂದರೆ ಸ್ಥಾಪನೆಗೊಂಡಿದೆ. 5 ಜನ ಏನು ಶಿಕ್ಷಕರು ಸೇರಿ ಇದನ್ನು ಒಂದು MR ಒಳ್ಳ ಅಂತ, ಪ್ರೊಫೆಸರ್ MR ಒಳ್ಳ ಅವರು ಇದನ್ನು ಸ್ಥಾಪನೆ ಮಾಡಿ ಅವ್ರ ಜೊತೆ ಇರತಕ್ಕಂಥ ಒಂದು 5 ಟೀಚರ್ಸ್. ಹಾಗಾಗಿ ಇಲ್ಲಿ ಏನಾಗುತ್ತೆ, ಕ್ವಾಲಿಟಿ ಆಫ್ ಟೀಚಿಂಗು. ಸೊ ನಮಗೆ ನಮ್ಮದೇ ಆದ ಒಂದು ಬ್ರ್ಯಾಂಡ್ ಇದೆ. ಇನ್ನೊಂದು ಕಾಲೇಜಿಗೆ ಅವ್ರದ್ದೇ ಆದ ಒಂದು ಬ್ರ್ಯಾಂಡ್ ಇರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಇನ್ನೊಂದು ಕಾಲೇಜ್ಗೆ ಇನ್ನೊಂದು ಥರ, ಒಂದೊಂದು ಕಾಲೇಜ್ ಒಂದೊಂದು ಥರದ್ರಿಂದ ಬ್ರ್ಯಾಂಡ್ ಆಗಿರುತ್ತೆ. ನಾಟ್ ಕಾಮನ್ ಫಾರ್ ಆಲ್.